ಇದು ನಾರ್ತ್ ಅಮೆರಿಕಾ ಕಾಂಟಿನೆಂಟ್ ಹೌದಾ. ಉತ್ತರ ಅಮೆರಿಕಾ ಖಂಡದಲ್ಲಿ ಕೆನಡಾ ಇದೆ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಅನ್ನು ನೋಡ್ತೀರಾ ಆಯ್ತಾ. ಕೆನಡಾ ಯುಎಸ್ಎ ಎಲ್ಲಿಂದ ನಾರ್ತ್ ಅಮೆರಿಕಾ. ಮತ್ತೆ ನೀವು ಯುರೋಪಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನೋಡಿ ಯುಕೆ ಇದೆ, ಯುನೈಟೆಡ್ ಕಿಂಗ್ಡಮ್, ಜರ್ಮನಿ, ಫ್ರಾನ್ಸ್ ಮತ್ತೆ ಇಟಲಿ. ಫಸ್ಟ್ ಟೈಮ್ ಆಗಿತ್ತು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ, ಬಹಳ ಏನಿಲ್ಲ, 4 ರಾಷ್ಟ್ರ ಸಿಗ್ತದೆ ಅಷ್ಟೇ. ಒಂದು ಯುಕೆ, ಜರ್ಮನಿ, ಫ್ರಾನ್ಸ್, ಇಟಲಿ ಎಲ್ಲಿಂದ ಯುರೋಪಿಯನ್ ಕಾಂಟಿನೆಂಟ್ ಇಂದ ಅಂತ ನೋಡ್ತೀರಾ. ಏಷ್ಯಾದಿಂದ ಒಬ್ಬರಿದ್ದಾರೆ, ಯಾರಂದ್ರೆ ಅದು ಜಪಾನ್. ಜಪಾನ್ ಅನ್ನೋದು ಇಂಡಸ್ಟ್ರಿಯಲೈಸ್ಡ್ ಕಂಟ್ರಿ ಅಂತ ನೋಡ್ತೀರಾ. ಜಪಾನ್ ಏಷ್ಯಾದಿಂದ ಒಂದೇ ಜಪಾನ್. ಸೊ ದಟ್ ಕಾಂಟಿನೆಂಟ್ ಹೋಗಿ ಈಸಿಲಿ ನೆನಪಿಗೆ ಬರ್ತದೆ. G7 ಅಂದ್ರೆ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಅಂತ ಹೇಳಿ ನೋಡ್ತೀರಾ. ಯಾರು ಬರ್ತಾರೆ ನೋಡಿ, ಕೆನಡಾ, ಯುಎಸ್ಎ. ಈ ಕಡೆ ಯುರೋಪಿಗೆ ಬಂದ್ರೆ ಅಂದ್ರೆ ಯುಕೆ, ಯುನೈಟೆಡ್ ಕಿಂಗ್ಡಮ್, ಜರ್ಮನಿ, ಫ್ರಾನ್ಸ್ ಮತ್ತೆ ಇಟಲಿ. ಏಷ್ಯಾದಿಂದ ಒಬ್ಬರೇ ಬರ್ತಾರೆ, ಯಾರು ಬರ್ತಾರೆ, ಜಪಾನ್ ಅಂತ ನೋಡ್ತೀರಾ. ಇವೇನು ಗ್ರೂಪ್ ಆಫ್ 7 ಮೆಂಬರ್ಸ್ ಅಂತ ಹೇಳಿ ತಗೊಳ್ಳೋದು. ಕ್ಲಿಯರ್? ಈಗ ತೆಗೆದು ಬಿಡುವ, ಎರೇಸ್ ಮಾಡ್ತೀನಿ. ಗ್ರೂಪ್ ಆಫ್ 7 ಮೆಂಬರ್ಸ್ ಅಂದ್ರೆ ನಾರ್ತ್ ಅಮೆರಿಕಾ ಕಾಂಟಿನೆಂಟ್ ಹೋಗಿ ನೆಕ್ಸ್ಟ್ ಯುರೋಪ್ ಕಾಂಟಿನೆಂಟ್ ಯಾರು ಬರ್ತಾರೆ, ಏಷ್ಯಾದಿಂದ ಒಬ್ಬರೇ ಬರ್ತಾರೆ, ಯಾರು, ಜಪಾನ್. ದೆನ್ ಯುರೋಪ್ ಒಳಗಡೆ ಯಾರು ಬರ್ತಾರೆ ನೋಡಿ, ಯುನೈಟೆಡ್ ಕಿಂಗ್ಡಮ್, ಜರ್ಮನಿ, ಫ್ರಾನ್ಸ್, ಇಟಲಿ. ಯುಕೆ, ಜರ್ಮನಿ, ಫ್ರಾನ್ಸ್, ಇಟಲಿ ಎಲ್ಲಿಂದ, ಯುರೋಪಿಂದ. ನಿಮಗೆ ನಾರ್ತ್ ಅಮೆರಿಕಾ ಅಂದ್ರೆ ಗೊತ್ತು, ಇದೇನಂತ ಹೇಳ್ತೀರಾ ಕ್ವಶನ್. ಇದು ಕೆನಡಾ, ಯುಎಸ್ಎ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಯುನೈಟೆಡ್ ಅಂದ್ರೆ ಇವರನ್ನು ಸೇರಿಸ್ಕೊಂಡ್ಬಿಡ್ತಾರೆ ಅಂತ ಹೇಳಿ. ಹಾಗಾದ್ರೆ ಆ ಲೊಕೇಶನ್ ಯಾವುದು ಕ್ವಶನ್. ಇದು ಯಾರು ಕ್ವಶನ್. ಅಲಾಸ್ಕಾ ಹೌದಾ. ಅಲಾಸ್ಕಾ ನಮ್ಮ ಜೊತೆಗೆ ಇದನ್ನ ಕೊಂಡ್ಕೊಂಡಿವಿ ಅಂತ ಹೇಳಿ ಯುಎಸ್ಎ ಹೇಳ್ತಾರೆ. ಯುನೈಟೆಡ್ ಯಾಕೆ ಹೆಸರು ಯುಎಸ್ಎ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇನ್ಕ್ಲೂಡಿಂಗ್ ಅಲಾಸ್ಕಾ ತಗೊಂಡು ಹೇಳ್ತಾರೆ. ಮಿಡಲ್ ಯಾರು ಬಂದ ಕೆನಡಾ ಬರ್ತದೆ. ಮತ್ತೆ ಅಲಾಸ್ಕಾ ಹಂಗೆಲ್ಲ ಸೆಪರೇಟ್ ಮಾಡೋ ಹಾಗಿಲ್ಲ, ಜಸ್ಟ್ ನೀವು ಹೇಳಿದ್ದು ಕೆನಡಾ, ಯುಎಸ್ಎ ನೆನಪಿಟ್ಕೊಬೇಕು. ಇಲ್ಲಿ ಯುಕೆ, ಜರ್ಮನಿ, ಫ್ರಾನ್ಸ್, ಇಟಲಿ, ಜಪಾನ್ ಅಂತ ನೋಡ್ತೀರಿ ಏಷ್ಯಾದಿಂದ ಆಯ್ತಾ. ಇಲ್ಲಿ ಬರೀ ಯಾದಂತ ಹೇಳಿದ್ರೆ ಗ್ರೂಪ್ ಆಫ್ 7 ಮೆಂಬರ್ಸ್ ಅಂತ ಹೇಳಿ ತಗೊಳ್ಳಿ. G7 ಮೆಂಬರ್ಸ್ ಅಂತ ನೋಡ್ತೀರಾ. ಗ್ರೂಪ್ ಆಫ್ 7 ಮೆಂಬರ್ಸ್ 1975 ಫಾರ್ಮೇಷನ್ ಆಗ್ತದೆ ಆಯ್ತಾ. ಇನ್ ರಿಟರ್ನ್ ನೀವು ನೋಡ್ತಾ ಬಂದ್ರೆ ನಾರ್ತ್ ಅಮೆರಿಕಾ, ದೆನ್ ಯುರೋಪ್, ಪಕ್ಕಕ್ಕೆ ಬಂದ್ರೆ ಏಷ್ಯಾದಿಂದ ಒಬ್ಬರೇ ಇದ್ದಾರೆ, ಯಾರಂದ್ರೆ ಅದು ಜಪಾನ್ ಆಯ್ತಾ. ಏಷ್ಯಾದಿಂದ ರಷ್ಯಾ ಬಂದಿತ್ತು. ಏಷ್ಯಾ ಮತ್ತೆ ಯುರೋಪ್ ಕಾಂಟಿನೆಂಟ್ ಲೊಕೇಶನ್ ರಷ್ಯಾ ಎಲಿಮಿನೇಟ್ ಆಗ್ತದೆ, ಅದನ್ನ ಕೈಬಿಡಿ. ಏಷ್ಯಾದಿಂದ ಜಪಾನ್ ಇದೆ. ನಾರ್ತ್ ಅಮೆರಿಕಾದಿಂದ ಕೆನಡಾ ಮತ್ತೆ ಯುಎಸ್ಎ ನೋಡ್ತೀವಿ. ಹಾಗಾದ್ರೆ ಯುರೋಪಿಂದ ಯಾರಂತ ನೀವು ಕಮೆಂಟ್ ಹಾಕಿ. ಅಲ್ಲಿ 4 ರಾಷ್ಟ್ರ ಬರ್ತಾವೆ. G7 ಮೆಂಬರ್ಸ್ ಅಂತ ತಗೊಂಡ್ರೆ ನಾರ್ತ್ ಅಮೆರಿಕಾದಿಂದ ಕೆನಡಾ, ಯುಎಸ್ಎ ಆಯ್ತಾ. ಜಪಾನಿಂದ ಅಂತ ಏಷ್ಯಾದಿಂದ ಒಬ್ಬರೇ ಬರ್ತಾರೆ, ಜಪಾನ್. ಮತ್ತೆ ಯುರೋಪಿಂದ 4 ಜನ ಬರ್ತಾರೆ, ಯಾರಂತ ಹೇಳ್ತೀರಾ. ಇದನ್ನು ಯುನೈಟೆಡ್ ಕಿಂಗ್ಡಮ್, ಜರ್ಮನಿ, ಫ್ರಾನ್ಸ್ ಮತ್ತೆ ಇಟಲಿ ಆಯ್ತಾ. ಗ್ರೂಪ್ ಆಫ್ 7 ಮೆಂಬರ್ಸ್ ಕಲಿತ ಫಾರ್ಮೇಷನ್ ಆಗಿದ್ದು ಯಾವಾಗ, 1975. ಕೇಂದ್ರ ಕಚೇರಿ ಆಯ್ತಾ ಇಲ್ಲ, ಇದಕ್ಕೆ ಕೇಂದ್ರ ಕಚೇರಿ ಇಲ್ಲ. ಕ್ಲಿಯರ್? ಯುಕೆ, ಜರ್ಮನಿ, ಫ್ರಾನ್ಸ್, ಇಟಲಿ ಎಲ್ಲಿಂದ, ಯುರೋಪಿಂದ. ನಿಮ್ಮ ನಾರ್ತ್ ಅಮೆರಿಕಾಕ್ಕೆ ಬಂದ್ರೆ ಕೆನಡಾ ಮತ್ತೆ ಯುಎಸ್ಎ. ನಮ್ಮ ಏಷ್ಯಾದಿಂದ ಬಂದ್ರೆ ಜಪಾನ್ ಒಂದೇ ಇದೆ. ಎಂತ ಗುಂಪು G7 ಅಂತ ನೋಡ್ತೀರಾ. ಅಂದ್ರೆ ಯಾರು ಕೈಗಾರಿಕರಣಗೊಂಡಿರುವಂತ ರಾಷ್ಟ್ರಗಳು, ಅಂತ ರಾಷ್ಟ್ರಗಳು ಸೇರ್ಕೊಂಡು ಎಕನಾಮಿಕಲಿ ಆರ್ಥಿಕವಾಗಿ ಎಮರ್ಜ್ ಆಗಬೇಕು ಅಂತ ಹೇಳಿ ಗ್ರೂಪ್ ಮಾಡ್ಕೊಂಡಾರೆ. ಮತ್ತೆ ಇವರು ಸಮಿಟ್ ಕರೀತಾರಲ್ಲ, ನಮ್ಮ ಇಂಡಿಯಾ ಈ ಗುಂಪಲ್ಲಿ ಇಲ್ಲ ಆಯ್ತಾ. ಸೊ ದಟ್ ಆದ್ರೂ ಕೂಡ ಏನು ಮಾಡ್ತಾರೆ, ಯಾವಾಗ ಸೆಷನ್ ಅನ್ನು ಆರ್ಗನೈಸ್ ಮಾಡಿ ಈ ರಾಷ್ಟ್ರಗಳ ಒಳಗಡೆ ಅಗೇನ್ ಅಲ್ಲಿ ಇಂಡಿಯಾವನ್ನು ಆಹ್ವಾನ ಮಾಡಿರ್ತಾರೆ ಅಂತ ಹೇಳಿ ಗೊತ್ತಿರಬೇಕು. ಅದೇ ಗ್ರೂಪ್ ಆಫ್ 7 ಮೆಂಬರ್ಸ್ ಅಂತ ಹೇಳಿ ನೋಡ್ತೀರಾ. ಇದೇನಿಲ್ಲ ಇಂಡಸ್ಟ್ರಿ ಒಳಗಡೆ ಎಮರ್ಜಿಂಗ್ ಕಂಟ್ರೀಸ್ ಏನಿದಾವಲ್ಲ ಆ ರಾಷ್ಟ್ರಗಳ ಒಂದು ಒಕ್ಕೂಟ ಅಂತ ನೋಡ್ತೀರಾ. ರೀಸೆಂಟ್ಲಿ 2023 ಸಮಿಟ್ ಜಪಾನ್ ಅಲ್ಲಿ ನಡೆದಿದ್ದು. ನೆಕ್ಸ್ಟ್ ಸಮಿಟ್ ಇಟಲಿ ಒಳಗಡೆ ನಡೀತದೆ. ಎಲ್ಲಾದ್ರೂ ಸಮಿಟ್ ನಡೀಲಿ, ಅಲ್ಲಿ ಇಂಡಿಯಾವನ್ನು ಆಹ್ವಾನ ಮಾಡ್ತಾರೆ. ಇಂಡಿಯಾ ಅನ್ನೋದು ನಾಟ್ ಮೆಂಬರ್ ಅಂತ ಹೇಳಿ ನೋಡ್ತೀರಾ. ನಾವು ಇಂಡಸ್ಟ್ರಿಯಲ್ಲಿ ಇಲ್ಲ ಹೌದಾ, ನಮ್ದು ಪಾರ್ಟಿ ಇಲ್ಲ, ನಾವೇನಿದ್ರು ಅಗ್ರಿಕಲ್ಚರಲ್ ಬೇಸಿನಲ್ಲಿ ಇರುವಂತದ್ದು. ಇಲ್ಲಿ ನೋಡ್ತೀವಿ 1975 ಒಳಗಡೆ ಅದು ಪೋರ್ಟೋರಿಕೋದಲ್ಲಿ ನಡೆದಂತ ಒಂದು ಒಪ್ಪಂದ. ಯುಎಸ್ ನ ಪೋರ್ಟೋರಿಕೋದ ಒಳಗಡೆ ಫಾರ್ಮೇಷನ್ ಅನ್ನು ತಗೊಳ್ತಾರೆ. ಫಸ್ಟ್ ಸಮಿಟ್ ಅಲ್ಲಿ ಆರ್ಗನೈಸ್ ಆಗ್ತದೆ 1975. ನೆಕ್ಸ್ಟ್ ಫಸ್ಟ್ ಸಮಿಟ್ ಅಂತ ತಗೊಂಡಾಗ 1976 ನೋಡ್ತೀರಾ. ಇದು ಕೇಂದ್ರ ಕಚೇರಿ ಇಲ್ಲ, ಹೆಡ್ ಕ್ವಾರ್ಟರ್ ಇದಕ್ಕೆ ಇಲ್ಲ. ಬಟ್ ಏನ್ ಮಾಡ್ತಾರೆ, ಈಗ ಫಸ್ಟ್ ಸಮಿಟ್ ಪೋರ್ಟೋರಿಕೋದಲ್ಲಿ ನಡೀತಲ್ಲ, 23rd ಸಮಿಟ್ ಜಪಾನ್ ನಡೆದಾಗ ನೆಕ್ಸ್ಟ್ ಸಮಿಟ್ ಎಲ್ಲಿ ಅಂತ ಹೇಳ್ತಾರೆ. 2024 ಸಮಿಟ್ ಇಟಲಿ. ನೆಕ್ಸ್ಟ್ ಅದಾದ್ಮೇಲೆ ಆ ಸೆಷನ್ ನಡೆದಾಗ ನೆಕ್ಸ್ಟ್ ಸಮಿಟ್ ಎಲ್ಲಿ ಹೊಸದಾಗಿದೆ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಕೇಂದ್ರ ಕಚೇರಿ ಇಲ್ಲ. ಕ್ಲಿಯರ್? ಇದಕ್ಕೆ G7 ಮೆಂಬರ್ಸ್. G7 ಇದ್ದು ಅಗೇನ್ G8 ಆಗ್ತದೆ. ಯಾವ ವರ್ಷ ಕ್ವಶನ್ ಮಾರ್ಕ್. G7 ಗುಂಪು ಇದ್ದು ವಾಪಸ್ ಅದೇನಾಗ್ತದೆ, G8 ಗುಂಪು ಆಗ್ತದೆ. ಅಂದ್ರೆ ಇಲ್ಲಿ ರಷ್ಯಾ ಆಗ್ತದೆ. ಹಾಗಾದ್ರೆ ರಷ್ಯಾ ಇನಿಷಿಯಲಿ ಯಾವ ವರ್ಷ ಜಾಯ್ನ್ ಆಗ್ತಾ ಇದೆ. ಮತ್ತೆ ರಷ್ಯಾವನ್ನು ಎಲಿಮಿನೇಟ್ ಮಾಡ್ತಾರೆ. ಮತ್ತೆ G7 ಆಗ್ತದೆ. ರಷ್ಯಾನ ಯಾಕೆ ಎಲಿಮಿನೇಟ್ ಮಾಡ್ತಾರೆ, ಡ್ಯೂರಿಂಗ್ ದಟ್ ಟೈಮ್ 2014 ಅಲ್ಲಿ ರಷ್ಯಾ ಏನ್ ಮಾಡ್ತಿದ್ದ, ಕ್ರಿಮಿಯಾವನ್ನ ವಶಪಡಿಸಿಕೊಳ್ಳುತ್ತದೆ. ಅದ್ರದ್ದು ಒಂದು ಥಿಯರಿ ಇದೆ. ಅವ್ರದ್ದು ಒಂದು ಏನಾಗ್ತದೆ, ಪ್ರಾಬ್ಲಮ್ಸ್ ಗಳಿದಾವೆ. ಲೈಕ್ USSR ಅನ್ನು ಫಾರ್ಮೇಷನ್ ಮಾಡ್ಕೋಬೇಕು. ಆ ನಿಟ್ಟಿನ ಒಳಗಡೆ ರಷ್ಯಾ ಕ್ರಿಮಿಯಾವನ್ನು ಲೈಕ್ ಅದು ಅಟ್ಯಾಕ್ ಮಾಡಿರ್ತಾರೆ ಹೌದಾ. 2014 ನೋಡಿ, 1997 ರಷ್ಯಾ ಜಾಯ್ನ್ ಆಗಿದ್ದು. 2014 ರಷ್ಯಾ ಕ್ರಿಮಿಯಾವನ್ನ ವಶಪಡಿಸಿಕೊಳ್ಳುತ್ತದೆ. ಮತ್ತೆ G7 ಆಗ್ತದೆ 2016 ಅಂತ ನೋಡ್ತೀರಾ. ಇಷ್ಟು ಕಾನ್ಸೆಪ್ಟ್ ನೆನಪಿಗೆ ಇಟ್ಕೊಳ್ಳಿ. ಕ್ಲಿಯರ್? ಇದು G7. ಮತ್ತೆ ಟೋಟಲ್ G7 ಮೆಂಬರ್ಸ್ ಯಾರು ಅಂತ ನೋಡಿ. G7 23rd ಆರ್ಗನೈಸೇಷನ್ ನಡೆದಿದ್ದು ಜಪಾನಲ್ಲಿ. ನೆಕ್ಸ್ಟ್ ಇಟಲಿ ಒಳಗಡೆ ನಡೆಯೋದಿದೆ. ಕ್ಲಿಯರ್? ಇದು G7 ಗುಂಪು ಅಂತ ನೋಡ್ತೀರಾ. ಇಲ್ಲೊಂದು ಗುಂಪಿದೆ ಜಾಗತಿಕವಾಗಿ ಅತಿ ದೊಡ್ಡ ಗುಂಪು ಅಂತ ನೋಡ್ತೀರಾ. ಅದೇ G20 ಆಯ್ತಾ. 2023 ಸಮಿಟ್ ಅಲ್ಲಿ ಆರ್ಗನೈಸ್ ಆಗಿದ್ದು ಕ್ವಶನ್. ವಸುದೈವ ಕುಟುಂಬಕಂ ಎಂಬ ತತ್ವದ ಮೇಲೆ ಕಾರ್ಯನಿರ್ವಹಣೆ ತಗೊಂಡ್ವಿ. ಹಾಗಾದ್ರೆ G20 2023 ಸಮಿಟ್ ಎಲ್ಲಿ ಆರ್ಗನೈಸ್ ಆಗಿತ್ತು ಕ್ವಶನ್. ನಮಗೆ ಪರ್ಟಿಕ್ಯುಲರ್ ಕ್ವಶನ್ ಅರೇಂಜ್ ಮಾಡ್ತಾರೆ. G20 ಎಲ್ಲ ಮೆಂಬರ್ಸ್ಗಳನ್ನ ನಾವು ಅಷ್ಟು ನೆನಪಿಟ್ಕೋಬೇಕು, ಇಷ್ಟು ರಾಷ್ಟ್ರಗಳನ್ನು ನೆನಪಿಟ್ಕೋಬೇಕು. ಆ G20 ಮೆಂಬರ್ಸ್ ಮತ್ತು ಪ್ಲಸ್ ಇನ್ನೊಂದು ಯಾವುದೋ ಯೂನಿಯನ್ ಆಡಪ್ ಆಗಿರಬೇಕಲ್ಲ, ಯಾದಂತ ಹೇಳ್ತೀರಾ. G20 ಅಂದ್ರೆ ಸಾಕು, ಏನು ನೆನಪಿಟ್ಕೋಬೇಕು, 19 + 1 ಅಂತ ಹೇಳಿ 19 ರಾಷ್ಟ್ರಗಳು ಮತ್ತೆ 2 ಒಕ್ಕೂಟಗಳಿದಾವೆ, ಅವನ್ನ ಜಾಯ್ನ್ ಮಾಡಿದ್ದಾರೆ. ಹಾಗಾದ್ರೆ ವೆರಿ ಗುಡ್. ಯಾದಂದ್ರೆ ಆಫ್ರಿಕಾ ಖಂಡ, ಆಫ್ರಿಕನ್ ಯೂನಿಯನ್ ಅಂತ ನೋಡ್ತೀರಾ. ಎಂಟೈರ್ ಯೂನಿಯನ್ ಒಕ್ಕೂಟ, ಆಫ್ರಿಕನ್ ಒಕ್ಕೂಟವನ್ನ ಇದಕ್ಕೆ ಜಾಯ್ನ್ ಮಾಡ್ಕೊಂಡಿದ್ದಾರೆ. ಹಂಗಂತ ಹೇಳಿ ಹೆಸರು G21 ಅಂತ ಆಗಿಲ್ಲ. ಹೆಸರು G20 ನೇ. 2023 ಇಂಡಿಯಾದ ವತಿಯಿಂದ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನು ಕೊಡ್ತಾರೆ. ಅದು ಯಾವುದು ಅಂತ ಹೇಳಿದಾಗ ಆಫ್ರಿಕನ್ ಯೂನಿಯನ್ ಅಂತ ಹೇಳಿ ನೋಡ್ತೀರಾ. ಆಫ್ರಿಕನ್ ಕಂಟ್ರೀಸ್, ಆಫ್ರಿಕನ್ ಯೂನಿಯನ್ ಒಕ್ಕೂಟ, ಆಫ್ರಿಕಾ ಒಕ್ಕೂಟವನ್ನು ಇದಕ್ಕೆ ಜಾಯ್ನ್ ಮಾಡ್ಕೊಂಡಿದ್ದಾರೆ. ಈಗ ನೋಡ್ತೇವೆ G20 ಅಂತ ತಗೊಂಡ್ರೆ ಜಾಗತಿಕತೆ ಒಳಗಡೆ, ಜಾಗತಿಕದಲ್ಲಿ ಆರ್ಥಿಕತೆ ಒಳಗಡೆ ಕೈಗಾರಿಕಾ ಅಭಿವೃದ್ಧಿ ಅಂತ G7 ಅಂತೀರಾ. ಮತ್ತೆ ಇನ್ ರಿಟರ್ನ್ ಎಕನಾಮಿಕಲಿ ಎಮರ್ಜಿಂಗ್ ಅಂತ ತಗೊಂಡ್ರೆ ಅಂದ್ರೆ ಬ್ರಿಕ್ಸ್ ಅಂತೀರಿ. ಈ ಎಲ್ಲ ರಾಷ್ಟ್ರಗಳು ಸೇರ್ಕೊಂಡು ಗುಂಪು ಮಾಡ್ಕೊಂಡಿದ್ದು ಅದೇ ಆದ್ರೆ G20 ಮೆಂಬರ್ಸ್ ಅಂತ ನೋಡ್ತೀರಾ ಆಯ್ತಾ. ಈ G20 ಒಳಗಡೆ ಎಷ್ಟು ರಾಷ್ಟ್ರಗಳು ಸಿಗ್ತಾವೆ, 19 ರಾಷ್ಟ್ರಗಳಿದೆ. ಮತ್ತೆ ಇಲ್ಲಿ ಒಕ್ಕೂಟವನ್ನು ನೋಡ್ತೀರಾ 1+1 ಅಂತ ನೋಡ್ತೀರಿ. ಈ 19 ರಾಷ್ಟ್ರಗಳು ಮೆಂಬರ್ ಆಫ್ ಸ್ಟೇಟ್ಸ್ ಅಂತ ತಗೊಂಡ್ರೆ 19 ರಾಷ್ಟ್ರಗಳು ಪ್ಲಸ್ ಒಂದು ಯುರೋಪಿಯನ್ ಯೂನಿಯನ್ ಇದೆ, ಪ್ಲಸ್ ಒಂದು ಆಫ್ರಿಕನ್ ಯೂನಿಯನ್ ಇದೆ ಆಯ್ತಾ. ಆಫ್ರಿಕಾ ಒಕ್ಕೂಟ, ಯುರೋಪಿಯನ್ ಒಕ್ಕೂಟ ಮತ್ತೆ 19 ರಾಷ್ಟ್ರಗಳನ್ನ ನೋಡ್ತೀರಾ. ಅವು ಯಾವ್ಯಾವ ಅಂತ ನೆನಪಿಟ್ಕೋಬೇಕು. ಎಕ್ಸ್ಪ್ಲಿಸಿಟ್ಲಿ ಕ್ವಶನ್ ಅರೇಂಜ್ ಮಾಡ್ತಾರೆ. ಹೇಗೆ ಕೇಳ್ತಾರೆ ಅಂದ್ರೆ ಇದರಲ್ಲಿ ಕೆಳಗಿನವುಗಳಲ್ಲಿ G20 ಒಕ್ಕೂಟದಲ್ಲಿ ಯಾರಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಇಷ್ಟು ಜನರನ್ನ ನೆನಪಿಟ್ಕೋಬೇಕು ಆಯ್ತಾ. G20 ಗೆ ಸಂಬಂಧಪಟ್ಟಿರುವಾಗೆ ಮತ್ತೆ ಆಫ್ರಿಕನ್ ಯೂನಿಯನ್ ಈ ವರ್ಷ ಜಾಯ್ನ್ ಆಯ್ತಲ್ಲ, 2023 ಗೆ ಜಾಯ್ನ್ ಆಯ್ತಲ್ಲ. ಮತ್ತೆ G21 ಅಂತ ಹೇಳಬೇಕಲ್ಲ. G21 ಅಂತ ನೀವು ಮಾಡಿಲ್ಲ, G20 ರಾಷ್ಟ್ರಗಳಂತಾನೆ ಹೇಳ್ತೀರಾ. ಪ್ಲಸ್ ಒಬ್ಬರು ನೆಕ್ಸ್ಟ್ ಆಡ್ ಆಗಿದ ಒಂದು ಒಕ್ಕೂಟ ಅದು ಯಾವ್ದು ಅಂತ ಹೇಳಿದ್ರೆ ಆಫ್ರಿಕನ್ ಒಕ್ಕೂಟ, ಆಫ್ರಿಕನ್ ಯೂನಿಯನ್ ಅಂತ ನೋಡ್ತೀರಾ. ಅದು ಯಾವ್ದು ಬರ್ತದೆ ಅಂತ ಹೇಳಿದ್ರೆ ನಾವು 19 + 2 ಹಂಗಾದ್ರೆ ತಗೊಳ್ಳಿ 1+1. ಒಂದು ಯಾವ್ದಂದ್ರೆ ಯುರೋಪಿಯನ್ ಒಕ್ಕೂಟ ಇದೆ. ಇನ್ನೊಂದು ಯಾವ್ದು ಇತ್ತೀಚೆಗೆ 2023 ಇಂಡಿಯಾನೇ ಅದನ್ನ ರೆಕಗ್ನೈಸ್ ಮಾಡಿ ಮತ್ತೆ ಒಳಗಡೆ ಹಾಕೊಂಡಿರುವಂತದ್ದು ರಾಷ್ಟ್ರ ಯಾವ್ದು ಬರ್ತದೆ ಗುಂಪು ಅಂದ್ರೆ ಅದೇ ಆಫ್ರಿಕನ್ ಯೂನಿಯನ್ ಅಂತ ಹೇಳಿ ನೋಡ್ತೀರಾ ಆಯ್ತಾ. AU ಅಂದ್ರೆ ಆಫ್ರಿಕನ್ ಯೂನಿಯನ್ ಆಗ್ತದೆ.
ಈಗ 19 ರಾಷ್ಟ್ರಗಳು ಯಾರಂತ ನೀವು ನೆನಪಿಟ್ಕೋಬೇಕು ಆಯ್ತಾ. ಅದಕ್ಕಂತ ಈಸಿಲಿ ಹೇಳ್ತೇನೆ. ಇದು ನೀವು ಕನ್ಸಿಡರ್ ಮಾಡ್ತಾ ಬಂದ್ರೆ ಈಗ ನೀವು ನೋಡ್ತಾ ಬಂದಾಗ 19 ರಾಷ್ಟ್ರಗಳು ಯಾವ ಬರ್ತಾವೆ ಅಂತ ನಂಬರ್ ಆಫ್ ಸ್ಟೇಟ್ಸ್ 19 ಸಿಗ್ತದೆ. ಅದು ಯಾವ್ದಂತ ಹೇಳಿದಾಗ G7 ಮೆಂಬರ್ಸ್ಗಳು. ಈಗ ನಿಮಗೆ ಥಾಟ್ ಗೊತ್ತಿದೆ G7 ಗ್ರೂಪ್ ಆಫ್ 7 ಮೆಂಬರ್ಸ್ ಯಾರಂತ ಹೇಳಿ. G7 ಮೆಂಬರ್ಸ್ ಅಂದ್ರೆ ಹೇಳ್ತೀರಾ, ಇಲ್ಲಿ ಕೆನಡಾ ಕೆಳಗಡೆ ಬಂದ USA ಅಮೆರಿಕಾ, ಇಲ್ಲಿ ಬಂದ UK, ಜರ್ಮನಿ, ಫ್ರಾನ್ಸ್ ಮತ್ತು ಇಟಲಿ. ಏಷ್ಯಾದಿಂದ ಒಬ್ಬರು ಇದ್ದಾರೆ ಜಪಾನ್. ಹೌದಾ, ಅಂದ್ರೆ ಗ್ರೂಪ್ ಆಫ್ 7 ಮೆಂಬರ್ಸ್ಗಳು ಇದ್ದಾರೆ. ಅದನ್ನ ಹೇಳಿದ್ರು ಕೈಗಾರಿಕರಣದ ಒಳಗಡೆ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳ ಗುಂಪು, ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಅಂತ ಹೇಳ್ತೀರಾ G7 ಮೆಂಬರ್ಸ್ಗಳು. ಗ್ರೂಪ್ ಆಫ್ 7 ಮೆಂಬರ್ಸ್ಗಳ ಹತ್ರ 7 ರಾಷ್ಟ್ರಗಳು ಇನ್ಕ್ಲೂಡ್ ಆಗಿದೆ. ಪ್ಲಸ್ ಅದರ ಜೊತೆ ನೋಡ್ತೀರಿ ಯಾರಂತ ಹೇಳಿದ್ರೆ ಬ್ರಿಕ್ಸ್ ರಾಷ್ಟ್ರಗಳು. ಬ್ರಿಕ್ಸ್ ಅಂತ ತಗೊಂಡ ಹೆಸರಲ್ಲೇ ಹೇಳ್ತಾ ಇದೆ ಯಾರಿದ್ದಾರೆ ಅಂತ ಹೇಳಿ. ಬ್ರಿಕ್ಸ್ ಅಂತ ತಗೊಂಡಾಗ ನೀವು ಬ್ರಿಕ್ಸ್ ಅನ್ನ ಅಡಾಪ್ಟ್ ಮಾಡ್ತಿದ್ದೀರಾ. ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾನು ಕೂಡ ಇನ್ಕ್ಲೂಡ್ ಇದೆ. ನಮ್ಮ ಆಫ್ರಿಕನ್ ಯೂನಿಯನ್ ಸೆಟ್ ಐತಲ್ಲ ಅದರಲ್ಲಿ ಅಂತ ಹೇಳ್ಬೋದು. ಅದು ಒಕ್ಕೂಟ ಬೇರೆ, ಇದು ರಾಷ್ಟ್ರ ದಕ್ಷಿಣ ಆಫ್ರಿಕಾ ರಾಷ್ಟ್ರ ಇದ್ರ ಒಳಗಡೆ ಸಿಗ್ತದೆ. ನೀವು ತಗೊಂಡಾಗ ಪ್ಲಸ್ ಬ್ರಿಕ್ಸ್ ಅನ್ನ ಇಲ್ಲಿ ಆಡ್ ಮಾಡಬೇಕು. ಬ್ರಿಕ್ಸ್ ಅಂತ ಬಂದಾಗ ಅಲ್ಲಿ ಆರ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕ್ವಶನ್. ಆರ್ ಅಂದ್ರೆ ಏನು, ಬ್ರಿಕ್ಸ್ ಅಲ್ಲಿ ಆರ್ ರೆಪ್ರೆಸೆಂಟ್ ಅಂತ ತಗೊಂಡಾಗ ಏನು ಬರ್ತದೆ. ಏನಿವೆ G7 ಮೆಂಬರ್ಸ್ಗಳು ಗೊತ್ತಾಯ್ತಲ್ಲ ಅದನ್ನ ಈಗ ಹೇಳ್ತೇವೆ. ಬ್ರಿಕ್ಸ್ ಅಲ್ಲಿ ಆರ್ ಏನನ್ನ ರೆಪ್ರೆಸೆಂಟ್ ಮಾಡ್ತಿದ್ದ. ಏನಿವೆ ಆರ್ ಅಂದ್ರೆ ನೀವು ಬ್ರಿಕ್ಸ್ ಅಂತ ತಗೊಂಡಾಗ ಮತ್ತೆ G8 ಅಂತ ಸೇರಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಆಯ್ತಾ. G7 ಮೆಂಬರ್ಸ್ ಅನ್ನ ನೋಡಿದ್ದೀರಾ. ಪ್ಲಸ್ ಬ್ರಿಕ್ಸ್ ಅಲ್ಲಿ ಆರ್ ರೆಪ್ರೆಸೆಂಟ್ ರಷ್ಯಾ. ಹೌದಾ, ರಷ್ಯಾ ಅಂತ ತಗೊಂಡ ಮತ್ತೆ ಇಲ್ಲಿ G7 ಪ್ಲಸ್ G8 ತಗೊಳ್ಳೋ ಆಗಿಲ್ಲ ಆಯ್ತಾ. ಸೊ ದಟ್ ಅದಕ್ಕೆ G7 ಅಂತ ನೋಡ್ತೀರಾ. G7 ಪ್ಲಸ್ ಬ್ರಿಕ್ಸ್ ಅಂತ ತಗೋರಿ. ಆ ಬ್ರಿಕ್ಸ್ ಒಳಗಡೆ ರಷ್ಯಾ ಆಯ್ತಲ್ಲ, ಮತ್ತೆ G8 ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕ್ಲಿಯರ್. G8 ಅಂದ್ರೆ ರಷ್ಯಾ ಅಲ್ವಾ, ಮತ್ತೆ ಎಕ್ಸ್ಟ್ರಾ G8 ಅಂತ ತಗೋಬೇಡಿ. ಕ್ಲಿಯರ್. ಏನ್ ನೆನ್ಪಿಟ್ಕೋತೀರಿ ಅಂದ್ರೆ ಒನ್ ಥಿಂಗ್ G7 ಪ್ಲಸ್ ಯಾರು ಆಡಪ್ ಆಗಿದೆ ಬ್ರಿಕ್ಸ್ ಅಂತ ನೋಡ್ತೀರಿ. ಬ್ರಿಕ್ಸ್ ಅಂತ ಬಂದಾಗ ದಕ್ಷಿಣ ಆಫ್ರಿಕಾ ಎಸ್ ರೆಪ್ರೆಸೆಂಟ್ ದಕ್ಷಿಣ ಆಫ್ರಿಕಾ ಆಯ್ತಾ. ಇಲ್ಲಿ ರಷ್ಯಾ ಬಂದೈತೆ ಮತ್ತೆ ಅಗೇನ್ G8 ಅಂತ ಹೇಳಿ ತಗೋಬೇಡಿ. ಮತ್ತೆ ಎರಡು ರಷ್ಯಾ ಆಗ್ತದೆ. G7 ಪ್ಲಸ್ ಬ್ರಿಕ್ಸ್ ರಾಷ್ಟ್ರಗಳು. ಅದರ ಜೊತೆಗೆ ಯಾವ್ದನ್ನ ನೆನ್ಪಿಟ್ಕೋತೀರಿ ಅಂತ ಹೇಳಿದ್ರೆ ಈ ವರ್ಡ್ ಅನ್ನ ನೋಡಿ. ಎಂ ಅಂತ ಹೇಳಿದಾಯ್ತಲ್ಲ ಇಲ್ಲಿಂದ MI ಅಂದ್ರೆ ಮೆಕ್ಸಿಕೋ, ಐ ಅಂದ್ರೆ ಇಂಡೋನೇಷ್ಯಾ. ಮೆಕ್ಸಿಕೋ, ಇಂಡೋನೇಷ್ಯಾ ಇದೇನಾಯ್ತಲ್ಲ ದಕ್ಷಿಣ ಕೊರಿಯಾ ಅಂದ್ರೆ ಇದು ಸೌತ್ ಕೊರಿಯಾ, ಸೌದಿ ಅರೇಬಿಯಾ. ನೆಕ್ಸ್ಟ್ ಬರ್ತದ TER ಟರ್ಕಿ, TER ಅಂದ್ರೆ ಟರ್ಕಿ. ಆಮೇಲೆ ಅರ್ಜೆಂಟೈನಾ, ಆಸ್ಟ್ರೇಲಿಯಾ ಆಯ್ತಾ. ಅದನ್ನೇ ಮಿಸ್ಟರ್ ಅಂತ ನೆನ್ಪಿಟ್ಕೊಳ್ಳಿ. ಈಗ ಹೇಳ್ತೀರಿ G20 ತುಂಬಾ ಮೆಂಬರ್ಸ್ ಆಗ್ತಾರಲ್ಲ ನೆನ್ಪಿಟ್ಕೊಳ್ಳೋಕೆ ಅಂತ ಹೇಳ್ತಿರೋದು. ನೀವು ಲೈಕ್ ನಾವು ಮ್ಯಾಪ್ ರೂಲ್ ಹೇಳಿ ಅಂದ್ರೆ ನೀವು ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ. ಅಲ್ಲಿ ಒಂದು ಫೆಚ್ ಮಾಡಬೇಕಾಗ್ತದೆ, ಅದು ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ. ಕಂಟಿನೆಂಟ್ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಇದೊಂದು ರೀತಿಯೋದು ಮಿಸ್ಟರ್ ಅಂತ ನೆನ್ಪಿಟ್ಕೊಳ್ಳಿ. ಎಂ ಅಂದ್ರೆ MISS ಆಯ್ತಾ. ಮಿಸ್ TER ಅಂದ್ರೆ ಟರ್ಕಿ ಡಬಲ್ ಎ ಒಂದು ಬರ್ತದೆ. ಅವು ಯಾರಂತ ನೋಡಬೇಕು. G7 ಪ್ಲಸ್ ಬ್ರಿಕ್ಸ್ ಪ್ಲಸ್ ಮಿಸ್ಟರ್ ಅಂತ ನೋಡ್ತೀವಿ. ಎಂ ಅಂದ್ರೆ ಏನು ರೆಪ್ರೆಸೆಂಟ್ ಆಗ್ತೈತೆ ಅಂದ್ರೆ ಮೆಕ್ಸಿಕೋ. ಎಂ ರೆಪ್ರೆಸೆಂಟ್ ಮೆಕ್ಸಿಕೋ. ಆಮೇಲೆ ಇಂಡೋನೇಷ್ಯಾ ಬರ್ತದ. ಎಸ್ ಕೆ ಅಂದ್ರೆ ಸೌತ್ ಕೊರಿಯಾ. ನೀವು ಎಸ್ ಕೆ ಅಂತ ತಗೋಬೇಡಿ. MISS. ಮಿಸ್ TER ಅಂದ್ರೆ ಟರ್ಕಿ. ಇದು TER ಅಂದ್ರೆ ಒಂದೇ ರಾಷ್ಟ್ರ ಟರ್ಕಿ. ದೆನ್ ಇನ್ ರಿಟರ್ನ್ ಡಬಲ್ ಎ ಅಂತ ನೋಡ್ತೀವಿ. ಅವ್ರು ಯಾರಂತ ನೋಡ್ಬೇಕು. ಎಂ ಅಂದ್ರೆ ಏನು ಮೆಕ್ಸಿಕೋ, ಇಂಡೋನೇಷ್ಯಾ, ಸೌತ್ ಕೊರಿಯಾ, ಸೌದಿ ಅರೇಬಿಯಾ. ಎಸ್ ಕೆ ಅಂದ್ರೆ ಒಂದು ಸೌತ್ ಕೊರಿಯಾ ಬರುತ್ತೆ. ಪೂರ್ವ ಏಷ್ಯಾದಲ್ಲಿ ನೋಡ್ತೀರಿ ಅಲ್ವಾ. ದೆನ್ ಇಲ್ಲಿ ಪೂರ್ವ ಏಷ್ಯಾ ಭಾಗದಲ್ಲಿ ನೋಡಿದ್ರಿ ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಈ ಒಂದು ಮಂಗೋಲಿಯಾ, ಚೀನಾ ನೋಡ್ತಿರಲ್ಲ ಲೊಕೇಶನ್ ಅಲ್ಲಿ ಸಿಗ್ತದೆ. ಅದೇ ಸೌತ್ ಕೊರಿಯಾ, ಸೌದಿ ಅರೇಬಿಯಾ. TER ಅಂತ ಹೇಳಿದ್ರೆ ಟರ್ಕಿ. ಡಬಲ್ ಆಯ್ತಲ್ಲ, ಡಬಲ್ ಅಂದ್ರೆ ಯಾರು ಬರ್ತಾರೆ, ಒಂದು ಅರ್ಜೆಂಟೈನಾ ಬರ್ತಾರೆ, ಇನ್ನೊಂದು ಆಸ್ಟ್ರೇಲಿಯಾ ಬರುತ್ತೆ. ಅರ್ಜೆಂಟೈನಾ, ಆಸ್ಟ್ರೇಲಿಯಾ ಮತ್ತೆ ಎರಡು ಯೂನಿಯನ್ ನೆನ್ಪಿಟ್ಕೋಬೇಕು. ಒಂದು ಯುರೋಪಿಯನ್ ಯೂನಿಯನ್ ಪ್ಲಸ್ ಒಂದು ಆಫ್ರಿಕನ್ ಯೂನಿಯನ್ ಅಂತ ನೋಡ್ತೀರಾ ಆಯ್ತಾ. ಇದು 19 ರಾಷ್ಟ್ರಗಳು. ಇದು ಯಾವ್ದು ಬರ್ತದೆ ಎಂಟೈರ್ಲಿ G20 ಮೆಂಬರ್ಸ್. ಈಗ ಕಮೆಂಟ್ ಮಾಡ್ತೀರಿ ಯಾರು ಬರ್ತಾರೆ ಅಂತ ಹೇಳಿ. ಮಾತ್ರ ಹೋಗೋದು ಬಟ್ ಇದು ನಿಮಗೆ ಯೂಸ್ ಆಗೋದಿಲ್ಲ. ಹೆಂಗೆ ಹೇಳಿದ್ರು ಮತ್ತೆ ಡಿಫಿಕಲ್ಟ್ ಆಗ್ತದೆ. ಸೊ ದಟ್ ಈಸಿಲಿ ಹೇಗೆ ನೆನ್ಪಿಟ್ಕೋತೀರಾ ಅಂದ್ರೆ ಮಿಸ್ಟರ್ ಅಂತ ಹೇಳಿ. ಮಾತ್ರ ಹೋಗೋದು ಬಟ್ ಇದು 19 ರಾಷ್ಟ್ರಗಳು. ಇದು ಯಾವ್ದು ಬರ್ತದೆ ಎಂಟೈರ್ಲಿ G20 ಮೆಂಬರ್ಸ್. ಈಗ ಕಮೆಂಟ್ ಮಾಡ್ತೀರಿ ಯಾರು ಬರ್ತಾರೆ ಅಂತ ಹೇಳಿ. ಮಾತ್ರ ಹೋಗೋದು ಬಟ್ ಇದು ನಿಮಗೆ ಯೂಸ್ ಆಗೋದಿಲ್ಲ. ಹೆಂಗೆ ಹೇಳಿದ್ರು ಮತ್ತೆ ಡಿಫಿಕಲ್ಟ್ ಆಗ್ತದೆ. ಸೊ ದಟ್ ಈಸಿಲಿ ಹೇಗೆ ನೆನ್ಪಿಟ್ಕೋತೀರಾ ಅಂದ್ರೆ ಮಿಸ್ಟರ್ ಅಂತ ನೆನ್ಪಿಟ್ಕೊಳ್ಳಿ. ಮತ್ತೆ ಅದರ ಜೊತೆಗಡೆ ಎಂ ಏನನ್ನ ರೆಪ್ರೆಸೆಂಟ್ ಮಾಡ್ತದೆ, ಡಬಲ್ ಎ ಅಂತ ನೋಡಿದ್ರೆ ಅದು ಹಂಗಂದ್ರೆ ಏನೋ ನೆನ್ಪಿಟ್ಕೋಬೇಕು. ನಾವು ಅಷ್ಟು ನೆನ್ಪಿಟ್ಕೋಬೇಕು. G20 ಮೆಂಬರ್ಸ್ ಅಂದ್ರೆ ನೆನ್ಪಿಟ್ಕೋಬೇಕು. ಯಾರು ಹೌದು ಯಾರಲ್ಲ ಅಂತ ಕೇಳ್ತಾರೆ ಪುಸ್ತಕ ಆಯ್ತಾ. ಮತ್ತೆ 2023 ಸಮಿಟ್ ನಮ್ಮಲ್ಲಿನೇ ನಡೆದಿದೆ. ನಾವೇ ಹೋಸ್ಟ್ ಮಾಡಿದ್ರು. ಸತತ ಒಂದು ವರ್ಷದ ಡ್ಯೂರೇಷನ್ ಟೈಮ್ ಪೀರಿಯಡ್ ಅಲ್ಲಿ ಕಲ್ಚರಲ್ ಇವೆಂಟ್ ಆಯಿತು. ಮತ್ತೆ ಮಿನಿಸ್ಟ್ರಲ್ ಇವೆಂಟ್ಗಳು, ಎಕ್ಸ್ಟರ್ನಲ್ ಮಿನಿಸ್ಟರ್ ಇವೆಂಟ್ಗಳು ಹಿಂಗೆಲ್ಲ ಆರ್ಗನೈಸೇಷನ್ ಅನ್ನು ತಗೊಂಡಿದ್ದಾರೆ. ಅದನ್ನ ಎಕ್ಸ್ಪ್ಲಿಸಿಟ್ಲಿ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಹೆಂಗೆ ನೆನ್ಪಿಟ್ಕೋತೀರಿ ಟ್ರಿಕ್ ಅಂದ್ರೆ G7 ಮೆಂಬರ್ಸ್ಗಳು ನಿಮಗೆ ಗೊತ್ತಿಲ್ಲ. ದೆನ್ ಬ್ರಿಕ್ಸ್ ಅಂತ ನೋಡ್ತೀರಿ. ಆ ಬ್ರಿಕ್ಸ್ ಮೆಂಬರ್ಸ್ ನಿಮಗೆ ಗೊತ್ತಿದೆ ಆಯ್ತಾ. ಅದರ ಜೊತೆಗಡೆ ನೆನ್ಪಿಟ್ಕೋತೀರಿ. ಇದರ ಜೊತೆ MISS ಅಂತ ನೋಡ್ತೀರಾ. ಮಿಸ್ TER ಅಂದ್ರೆ ಟರ್ಕಿ. ಅದರ ಜೊತೆಗಡೆ ಅರ್ಜೆಂಟೈನಾ, ಆಸ್ಟ್ರೇಲಿಯಾ ಪ್ಲಸ್ ಒಂದು ಯುರೋಪಿಯನ್ ಯೂನಿಯನ್ ಇದೆ. ಇತ್ತೀಚೆಗೆ 2023 ಇನ್ನೊಂದು ಸಂಘಟನೆಯನ್ನು ಆಡ್ ಮಾಡಿದ್ರು. ಅದು ಯಾವ್ದು ಬರ್ತದೆ ಅಂದ್ರೆ ಆಫ್ರಿಕನ್ ಯೂನಿಯನ್ ಅಂತ ನೋಡ್ತೀರಾ ಆಯ್ತಾ. ಹಾಗಾದ್ರೆ ಆ ಮಿಸ್ಟರ್ ಹಂಗಂದ್ರೆ ಏನು, ಅಲ್ಲಿ ಯಾರು ಬರ್ತಾರೆ ಅಂತ ಹೇಳಿ ನೋಡಬೇಕು. ಈಗ ನಾನು G7 ಮೆಂಬರ್ಸ್ ಎಲ್ಲ ಅವಶ್ಯಕತೆ ಇಲ್ಲ, ಹೋಗಿ ನಿಮಗೆ ಗೊತ್ತಾಗ್ತದೆ. ಅದಕ್ಕೆ ಕಾಂಟಿನೆಂಟ್ ಹೋಗಿ ಅಂತ ಹೇಳಿದ್ರು. ಈಗ G7 ಅಂದ್ರೆ ಕೈಗಾರಿಕರಣದಲ್ಲಿ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳ ಗುಂಪು. ಬ್ರಿಕ್ಸ್ ಅಂದ್ರೆ ಆರ್ಥಿಕತೆಯಲ್ಲಿ ಮುಂಚೂಣಿಯಲ್ಲಿರುವ ಎಕನಾಮಿಕಲ್ ಎಮರ್ಜಿಂಗ್ ಕಂಟ್ರೀಸ್ ಅಂತ ನೋಡ್ತೀವಿ. ಎಕ್ಸ್ಟ್ರಾ ಮಿಸ್ಟರ್ ಅಂತ ನೆನ್ಪಿಟ್ಕೋಬೇಕು. ಎಂ ಅಂತ ಹೇಳಿದ್ರೆ ಏನು ಬರ್ತಾರೆ ಮೆಕ್ಸಿಕೋ ನೋಡ್ತೀವಿ. ಹೌದಾ, ಈಗ ಇಲ್ಲೇ ನಿಮಗೆ ಟಾಸ್ಕ್ ಇರೋದು ಎಂ ಅಂದ್ರೆ ಮಯನ್ಮಾರ್ ಬರ್ತದೆ, ಎಂ ಮಂಗೋಲಿಯಾ ಯಾವ್ಯಾವ ಬರ್ತಾವಲ್ಲ. ಸೊ ದಟ್ ಎಂ ಅಂದ್ರೆ ಇದೇನು ಬರ್ತದೆ ಮೆಕ್ಸಿಕೋ ನೋಡ್ತೀವಿ. ಎಂ ಅಂದ್ರೆ ಮೆಕ್ಸಿಕೋ. ದೆನ್ ಐ ಅಂದ್ರೆ ಇಂಡೋನೇಷ್ಯಾ, ಎಸ್ ಅಂದ್ರೆ ಸೌತ್ ಕೊರಿಯಾ ಒಂದು, ಸೌದಿ ಅರೇಬಿಯಾ. TER ಅಂದ್ರೆ ಒಂದೇ ರಾಷ್ಟ್ರ ಅದು ಟರ್ಕಿ ಆಯ್ತಾ. TER ಟರ್ಕಿ ಪ್ಲಸ್ ಇದೇನು ಬರ್ತದೆ ಎ ಅಂದ್ರೆ ಅರ್ಜೆಂಟೈನಾ, ಆಸ್ಟ್ರೇಲಿಯಾ ಅದೇನಾದ್ರು ನೆನ್ಪಿಟ್ಕೊಳ್ಳಿ. ಒಂದು ಅರ್ಜೆಂಟೈನಾ ಇದೆ, ಇನ್ನೊಂದು ಆಸ್ಟ್ರೇಲಿಯಾ. ಈಗ 2023 ಅಲ್ಲಿ ಯಾರು ಆಡ್ ಮಾಡಿದ್ದಾರೆ, ಒಂದು ಒಕ್ಕೂಟವನ್ನು ಆಡ್ ಮಾಡಿದ್ದಾರೆ. ಅದನ್ನೇ ಆಫ್ರಿಕನ್ ಯೂನಿಯನ್ ಅಂತ ನೋಡ್ತೀವಿ. ಮೊದಲಿಗೆ ಯಾರಿದ್ರು ಇನ್ನೊಂದು ಯೂನಿಯನ್ ಇದೆ, ಅದನ್ನ ಯುರೋಪಿಯನ್ ಯೂನಿಯನ್ ಅಂತ ನೋಡ್ತೀವಿ. ಈಗ 19+2 ಅಂತ ನೋಡೋದು ಎರಡು ಒಕ್ಕೂಟ ಇದಾವೆ, 19 ರಾಷ್ಟ್ರಗಳು ಇದಾವೆ. ಅವ್ರು ಯಾರಂತ ಹೇಳಿ ನೋಡ್ಬೇಕಾಯ್ತಾ. ಹಾಗಾದ್ರೆ ಇಲ್ಲಿ ಮಿಸ್ಟರ್ ಒಳಗಡೆ ಡಬಲ್ ಎಸ್ ಅಂತ ಹೇಳ್ತೀರಾ. ಮತ್ತೆ ಡಬಲ್ ಆಯ್ತಾ ಹಂಗಂದ್ರೆ ಏನು TER ಇಷ್ಟು ನೆನ್ಪಿಟ್ಕೊಂಡ್ರೆ ಹೋಪ್ ನಿಮಗೆ ಈಗ G20 ಮೆಂಬರ್ಸ್ಗಳು ಲಿಂಕ್ ಹೇಳಿದ್ರು ನೀವು ಈಸಿಲಿ ಆಪ್ಷನ್ ಅಲ್ಲಿ ಎಲಿಮಿನೇಟ್ ಮಾಡಬಹುದು. ಅಟ್ಲೀಸ್ಟ್ ಗೆಸ್ ಮಾಡಬಹುದು. ಹೌದಾ, ಆಪ್ಷನ್ ಎಲಿಮಿನೇಟ್ ಮಾಡೋಕೆ ಎಜುಕೇಟೆಡ್ ಗೆಸಿಂಗ್ ಬೇಸ್ ಮೇಲೆ ಹೆಲ್ಪ್ ಆಗ್ತದೆ. ಕಾವ್ಯ ಕನ್ನಡ USA. ಓಕೆ, ಮತ್ತೆ UK ಎಲ್ಲೋಯ್ತು. UK ಆಯ್ತಲ್ಲ, ಯುರೋಪಿಂದ UK, ಜರ್ಮನಿ, ಫ್ರಾನ್ಸ್ ಮತ್ತೆ ಇಟಲಿ. ಜಪಾನ್ ಹಾಕಿನ ಇನ್ನೊಂದು ಬಿಟ್ಟಿದ್ದೀರಾ ನೋಡಿ. ಕ್ವೀನ್ ನೇಮ ಒಂದು TER ಅಂದ್ರೆ ಟರ್ಕಿ. ಓಕೆ, ಸೌತ್ ಕೊರಿಯಾ, ಸೌದಿ ಅರೇಬಿಯಾ, ಆಸ್ಟ್ರೇಲಿಯಾ, ಅರ್ಜೆಂಟೈನಾ. ಎಂ ಅಂದ್ರೆ ಮೆಕ್ಸಿಕೋ, ಐ ಅಂದ್ರೆ ಇಂಡೋನೇಷ್ಯಾ. ಮಿಸ್ತರ. ಹಾಗಾದ್ರೆ ಓವರ್ G20 ಮೆಂಬರ್ಸ್ ಯಾರಂತ ಹಾಕ್ತೀರಾ. ಗ್ರೂಪ್ ಆಫ್ 20 ಮೆಂಬರ್ಸ್. ಬ್ರಿಕ್ಸ್ ಪ್ಲಸ್ ದನ್ ಇದರ ಜೊತೆಗಡೆ ಒಂದು ಯುರೋಪಿಯನ್ ಯೂನಿಯನ್ ಮತ್ತು ಪ್ಲಸ್ ಇನ್ನೊಂದು ಆಫ್ರಿಕನ್ ಒಕ್ಕೂಟ. ಈಗ G7 ಮೆಂಬರ್ಸ್ ಎಲ್ಲವನ್ನ ಜೊತೆಗೆ ಆಡ್ ಮಾಡಿ ಅವಾಗ ನಿಮಗೆ G20 ಮೆಂಬರ್ಸ್ಗಳು ಸಿಗ್ತದೆ. ಈಗ G7 ಅಂತ ತಗೊಂಡ್ರೆ ಯಾರು ಬರ್ತಾರೆ ನೋಡಿ. ಕೆನಡಾ, USA, UK, ಜರ್ಮನಿ, ಫ್ರಾನ್ಸ್, ಇಟಲಿ. ನಮ್ಮ ಕಡೆ ಬಂದರೆ ಜಪಾನ್, ನಮ್ಮ ಕಡೆ ಅಂದರೆ ಏಷ್ಯಾ ಕಾಂಟಿನೆಂಟ್. ಹೌದಾ. ಬ್ರಿಕ್ಸ್ ಅಂದರೆ ಇದು ಬ್ರೆಜಿಲ್. ಐ ಅಂದರೆ ಆರ್ ಅಂದರೆ ರಷ್ಯಾನ ಇಲ್ಲಿ ಬ್ರಿಕ್ಸ್ ಅಲ್ಲಿ ತಗೊಂಡಿರಲ್ಲ. ಮತ್ತೆ ನೀವು G8 ಅಂತ ಹೇಳೋ ಅವಶ್ಯಕತೆ ಇಲ್ಲ. ಐ ಅಂದರೆ ಇಂಡೋನೇಷ್ಯಾ ಬರ್ತದ.
ಸಿ ಬರ್ತದೆ ಹೌದಾ ಚೀನಾ, ಎಸ್ ಅಂತ ಬಂದರೆ ಸೌತ್ ಆಫ್ರಿಕಾ. ನಾವಿಲ್ಲಿ ದಕ್ಷಿಣ ಆಫ್ರಿಕಾ ಆಯ್ತಲ್ಲ, ಇದು ಒಂದು ರಾಷ್ಟ್ರ, ಮತ್ತು ಆಫ್ರಿಕನ್ ಯೂನಿಯನ್ ಒಕ್ಕೂಟನೇ ಒಂದು ಹತ್ರ ನೋಡ್ತೀರಾ, ಅದು EU. 19+2 ಯೂನಿಯನ್ ಇದೆ ಹೌದಾ, ಒಂದು ಯುರೋಪ್ ಮತ್ತು ಇನ್ನೊಂದು ಆಫ್ರಿಕಾ. ಕ್ಲಿಯರ್? ಇದ್ಯಾಕೆ ಇಂಡೋನೇಷ್ಯಾ, ಇಂಡಿಯಾ ಕ್ಲಿಯರ್ ಆಯ್ತಾ? G20 ಮೆಂಬರ್ಸ್ ಕಲ್ತೀರಾ? ಹಾಗಾದ್ರೆ 2023 ಸಮಿಟ್ ಎಲ್ಲಿ ಆರ್ಗನೈಸ್ ಆಗಿದೆ? ನಮ್ಮ ಕರ್ನಾಟಕದಿಂದ 2 ಸ್ಥಳಗಳು ಬರ್ತದೆ, ಒಂದು ಹಂಪಿ, ಇನ್ನೊಂದು ಬೆಂಗಳೂರು ಲೊಕೇಶನ್ ಅಲ್ಲಿ. ಕ್ಲಿಯರ್? ಕರ್ನಾಟಕದಲ್ಲಿ ಕಲ್ಚರಲ್ ಇವೆಂಟ್ ಅಂತ ಕನ್ಸಿಡರ್, ಕಲ್ಚರಲ್ ಇವೆಂಟ್ಗಳೇ 2-3 ಹತ್ರ ನಡೆದಿದೆ. ನೀವು ಇಲ್ಲಿ ಕಲ್ಚರಲ್ ಇವೆಂಟ್ ಕರ್ನಾಟಕದಲ್ಲಿ ಎಲ್ಲಿ ಅಂತ ಬಂದಾಗ ಹಂಪಿ ಒಳಗಡೆ ನಡೀತದ, ಮತ್ತೆ ವಿದೇಶಾಂಗ ಸಚಿವರ ಒಂದು ಸಮಿಟ್ ಬೆಂಗಳೂರು ಒಳಗಡೆ ನಡೀತಾ ಹೋಗ್ತದೆ. ಯುರೋಪಿಯನ್ ಯೂನಿಯನ್ ಅಲ್ಲಿ ಕಂಟ್ರೀಸ್ ಇದಾವಲ್ಲ, ಯುರೋಪಿಯನ್ ಯೂನಿಯನ್ ಅನ್ನೋದು ಎಂಟೈರ್ ಒಕ್ಕೂಟ ಆಯ್ತಾ, ಒಕ್ಕೂಟನೇ ಇದು ಒಳಗಡೆ ಇದೆ. ಕ್ಲಿಯರ್? ಮೆಕ್ಸಿಕೋ, ಓಕೆ, ಇಂಡೋನೇಷ್ಯಾ, ಸೌತ್ ಕೊರಿಯಾ, ಟರ್ಕಿ, ಓಕೆ, ಪೂಜಾ ಮಮ್ಮ ಚಪ್ರಿಯಾ. ಹಾಂ, TER ಅಂದರೆ ಟರ್ಕಿ ಆಯ್ತಾ. ನೋಡಿ ಮತ್ತೆ ಈ ಇದೇನಾಯ್ತಲ್ಲ, ಇದು ಮೆಕ್ಸಿಕೋ, ಇಂಡೋನೇಷ್ಯಾ, ಸೌತ್ ಕೊರಿಯಾ, ಸೌದಿ ಅರೇಬಿಯಾ. ಈ TER ಆಯ್ತಲ್ಲ, TER ಅಂತ ಹೇಳಿದ್ರೆ ಇದು ಟರ್ಕಿ. ಟರ್ಕಿ ಆದ್ಮೇಲೆ ಆಸ್ಟ್ರೇಲಿಯಾ, ಅರ್ಜೆಂಟೈನಾ ಆಯ್ತಾ. ಡಬಲ್ ಎ ಅಂತ ನೆನಪಿಟ್ಕೋಬೇಕು. ಡಬಲ್ ಎಸ್ ಅಂದ್ರೆ ಏನಂತ ನೆನಪಿಟ್ಕೋಬೇಕು. ಐ ಅಂದ್ರೆ ಇಂಡೋನೇಷ್ಯಾ. ಇಲ್ಲ ಆಯ್ತಲ್ಲ, ಬ್ರಿಕ್ಸ್ ಒಳಗಡೆ ನಮ್ಮ ಇಂಡಿಯಾ ಬಂದು ಹೋಗಿದೆ ಆಯ್ತಾ. ಬ್ರಿಕ್ಸ್ ಅಲ್ಲಿ ಇಂಡಿಯಾ ಆಯ್ತಾ. ಮತ್ತೆ 2023 ಸಮಿತಿಯಲ್ಲಿ ಆರ್ಗನೈಸೇಷನ್ ಯಾವ ಕಂಟ್ರಿ ಅಂದ್ರೆ ಅದು ಇಂಡಿಯಾ ಆರ್ಗನೈಸೇಷನ್ ಅನ್ನು ಸೆಟಪ್ ಮಾಡುತ್ತೆ. ವಸುಧೈವ ಕುಟುಂಬಕಂ ಎಂಬ ತತ್ವದ ಮೇಲೆ ಇಂಡಿಯಾ ಕಾರ್ಯನಿರ್ವಹಣೆ ಕಂಪ್ಲೀಟ್ ಚಟುವಟಿಕೆಯನ್ನು ಆರ್ಗನೈಸ್ ಮಾಡ್ತದೆ ಅಂತ ನೋಡ್ತೀರಾ ಆಯ್ತಾ. ಇಲ್ಲಿ ಹೇಳ್ಬೇಕಾ, ಈಗ ನೋಡೋದು ಯಾರ್ಯಾರು ಬರ್ತಾರೆ, 19 ದೇಶಗಳ ಸರ್ಕಾರಗಳು ಮತ್ತೆ ಕೇಂದ್ರ ಬ್ಯಾಂಕ್ ಗವರ್ನರ್ಗಳು. ಇದರೊಳಗಡೆ ಮತ್ತೆ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪ್ಲಿಸಿಟ್ಲಿ ಇಲ್ಲಿ ಮೆನ್ಷನ್ ಮಾಡೋದಿಲ್ಲ, ಬಟ್ ಬ್ಯಾಂಕ್ಗಳ ಗವರ್ನರ್ಸ್ ಇರ್ತಾರೆ. ನೀವು ಹೇಳ್ತಿರಲ್ಲ IMF ಅಂತ ಹೇಳಿ, ವರ್ಲ್ಡ್ ಬ್ಯಾಂಕ್ ಅಂತ ನೋಡ್ತಿರಲ್ಲ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆ, NDB ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದೆ, ಇವರ ಗವರ್ನರ್ಗಳು ಇಲ್ಲಿ ಇರ್ತಾರೆ. ಬಟ್ ಈ ಎಂಟೈರ್ ಒಕ್ಕೂಟವನ್ನು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಇದು ಜಸ್ಟ್ ಬ್ಯಾಂಕ್ ಫಿನಾನ್ಷಿಯಲ್ ಸಪೋರ್ಟ್ ಬೇಸಿಸ್ ಮೇಲೆ ಆ ಬ್ಯಾಂಕ್ಗಳು ಇರ್ತಾರೆ, ಆ ಗವರ್ನರ್ಸ್ಗಳನ್ನು ಕೂಡ ಕರೀತಾರೆ. ಅದಕ್ಕೆ ಈ ಬ್ಯಾಂಕ್ಗಳ ಗವರ್ನರ್ಸ್ಗಳ ಒಂದು ಒಕ್ಕೂಟ ಸಮಾವೇಶ ಕರೀತಾರೆ. ವಿದೇಶಾಂಗ ಸಚಿವರದ್ದು ಸಮಾವೇಶ ನಡೀತಾ ಹೋಗ್ತದೆ, ಮತ್ತೆ ಎಕ್ಸ್ಟರ್ನಲ್ ಮಿನಿಸ್ಟರ್ ವಿದೇಶಾಂಗ ಸಚಿವರಾಗ್ತಾರೆ. ಮತ್ತೆ ಇನ್ ರಿಟರ್ನ್ ನಾವು ಕಲ್ಚರಲ್ ಬೇಸಿನಲ್ಲಿ ಅಂತ ತಗೊಂಡಾಗ ಅವ್ರದ್ದು ಒಂದು ಸಮಾವೇಶ ನಡೀತದೆ. ಈ ತರ ಆರ್ಗನೈಸೇಷನ್ಸ್ಗಳನ್ನು ಸೆಟಪ್ ಮಾಡ್ತಾರೆ. ಬಟ್ ಇಲ್ಲಿ IMF, IBRD ಇವರು ಕೂಡ ಈ ಬ್ಯಾಂಕ್ಗಳ ಗವರ್ನರ್ ಬರ್ತಾರೆ ಅಂತ ನೆನಪಿಟ್ಕೋಬೇಕು. ಇವ್ರ ಬಗ್ಗೆ ಅಷ್ಟು ಕೇಳೋದಿಲ್ಲ. ನಮಗೆ ಟೋಟಲ್ ಓವರ್ ಮೆಂಬರ್ ಸ್ಟೇಟ್ಸ್ಗಳು ಎಷ್ಟು ಅಂತ ಕೇಳ್ತಾರೆ. ಈಗ ತಗೊಳ್ಳೋದು 19 ದೇಶಗಳು ಪ್ಲಸ್ ಇನ್ ರಿಟರ್ನ್ ಏನಾಗ್ತಾರೆ, ಒಂದು ಒಕ್ಕೂಟ ಇದೆ ಯುರೋಪಿಯನ್ ಯೂನಿಯನ್, ಮತ್ತೆ ಇನ್ನೊಂದು ಇವಾಗ ಜಾಯ್ನ್ ಆಗಿರೋದು ಅಂತ ಕೇಳ್ತಾರೆ, ಆಫ್ರಿಕನ್ ಎಂಟೈರ್ ಒಕ್ಕೂಟ ಅಂತ ಹೇಳಿ ನೋಡಬೇಕು. ಕ್ಲಿಯರ್? ಅದಕ್ಕೆ 21 ನಲ್ಲಿ ಇನ್ನೊಬ್ಬರು ಆಡ್ ಮಾಡ್ತೀವಿ ಹಂಗಂತ ಹೇಳಿ ನಾನು G20 ಇದ್ದೀಗ ಆಫ್ರಿಕನ್ ಒಕ್ಕೂಟ ಅಂತಲ್ಲ G21 ಅಂತ ಹೇಳಿ ನಮ್ಮ ಹೇಳಿದ್ರೆ ಬರೋದಿಲ್ಲ. ಅವರು ನೇಮನ್ನ ಚೇಂಜ್ ಮಾಡ್ಕೊಂಡಿಲ್ಲ ಆಯ್ತಾ. G20 ಮೆಂಬರ್ಸ್ ಅಂತ ಹೇಳಬೇಕು. ಇನ್ನೊಂದು ಎಕ್ಸ್ಟ್ರಾ ಒಕ್ಕೂಟ ಆಗಿದೆ, ಆಫ್ರಿಕನ್ ಯೂನಿಯನ್ ಅಂತ ನೋಡ್ತೀರಾ. G20 ಇದ್ದಿದ್ದು ಈಗ G21 ಆಗಿದಾಗ ಅಫಿಷಿಯಲಿ ನಾವು G21 ಅಂತ ಹೇಳಿ ಕರೆಯುವ ಅಂತ ಹೇಳಿದ್ರೆ ಅವರು ಡಿಕ್ಲೇರ್ ತಗೊಂಡಿಲ್ಲ, G20 ಹೆಸರನ್ನ ಚೇಂಜ್ ಮಾಡಿಲ್ಲ. ಕ್ಲಿಯರ್? ಬಟ್ ಮೆಂಬರ್ ಆಫ್ ಸ್ಟೇಟ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ, ಮತ್ತೆ ಅದನ್ನ ಪರ್ಮನೆಂಟ್ ಆಗಿ ತಗೊಂಡಿದ್ದಾರೆ. ಕ್ಲಿಯರ್? ಸೌತ್ ಆಫ್ರಿಕಾ ಕನ್ಸಿಡರ್ ಮಾಡಬೇಕು, ಪ್ಲಸ್ ಆಫ್ರಿಕನ್ ಯೂನಿಯನ್ ತಗೊಂಡು, ಯೂನಿಯನ್ ಅಂದ್ರೆ ಒಂದು ಒಕ್ಕೂಟ ಬರ್ತದೆ, ಅಂದ್ರೆ ಒಂದು ಗುಂಪು ಅಂತ. ಯುರೋಪಿಯನ್ ಯೂನಿಯನ್ ಒಕ್ಕೂಟ ಹೇಗಿಲ್ಲ ಅದೇ ತರ ಆಫ್ರಿಕನ್ ಒಕ್ಕೂಟ ಇದೆ. ಮತ್ತೆ ನೀವು ಎಕ್ಸ್ಟ್ರಾ ಸೌತ್ ಆಫ್ರಿಕನ್ ಕನ್ಸಿಡರ್ ಮಾಡಬೇಕಾದ ಒಂದು ರಾಷ್ಟ್ರ. ಕ್ಲಿಯರ್? ಇವ್ರು ಯಾರು ಬರ್ತಾರೆ, G20 ಮೆಂಬರ್ಸ್. ಮತ್ತೆ ಇದರ ಕೇಂದ್ರ ಕಚೇರಿ ಎಲ್ಲಿ ಬರ್ತದೆ ನೋಡಿ, ಇದು ಸ್ಥಾಪನೆ ಆಗಿದ್ದು ಜರ್ಮನ್ ಒಳಗಡೆ, ಜರ್ಮನ್ನ ಬರ್ಲಿನಲ್ಲಿ ಇನ್ ದ ಇಯರ್ 1999. ಇದು ಸ್ಥಾಪನೆ ಆಯ್ತಂದ್ರೆ ಈಗ ನಾವು ಹೇಗೆ ಆಯಿಲ್ ಕ್ರೈಸಿಸ್ ಆಯಿತು, ಜಾಗತಿಕವಾಗಿ ಆಯಿಲ್ ಕ್ರೈಸಿಸ್ ಆಗಿತ್ತು ಯಾವಾಗ ಅಂತ ಗೊತ್ತಾ? ಎನಿ ಐಡಿಯಾ? ಆಯಿಲ್ ಕ್ರೈಸಿಸ್ ಅಂದ್ರೆ ಬಿಕ್ಕಟ್ಟು, ತೈಲ ಬಿಕ್ಕಟ್ಟು ಆಗ್ತದ ಜಾಗತಿಕವಾಗಿ, ಪ್ರಪಂಚದಾದ್ಯಂತ ತೈಲ ಬಿಕ್ಕಟ್ಟು ಆಗ್ತದೆ ಆಯ್ತಾ. ಯಾವ ವರ್ಷ ಅಂತ ಹೇಳ್ತೀರಾ? ಹೇಗೆ ತೈಲ ಬಿಕ್ಕಟ್ಟು ಆಯ್ತಲ್ಲ ಅದೇ ತರನೇ ಆರ್ಥಿಕವಾಗಿಯೂ ಕೂಡ ಫಿನಾನ್ಷಿಯಲಿ ಡ್ರಾಪ್ ಆಗ್ತಾವೆ ರಾಷ್ಟ್ರಗಳು. ಆ ಟೈಮ್ ಡ್ಯೂರೇಷನ್ ಅಲ್ಲಿ ಬಂದಿದ್ದು ಜಾಗತಿಕವಾಗಿ G20 ಗುಂಪು ಅಂತ ನೋಡ್ತೀರಾ ಆಯ್ತಾ. ಅದನ್ನೇ ನಾವು ಆರ್ಥಿಕ ಬಿಕ್ಕಟ್ಟು ಅಂತಾನೆ ಹೇಳ್ತೀವಿ. ಆ ಫಿನಾನ್ಷಿಯಲ್ ಸಪೋರ್ಟ್ನೆಸ್ ಅನ್ನೋದು ಕಂಪ್ಲೀಟ್ಲಿ ಡ್ರಾಪ್ ಔಟ್ ಆಗ್ತದ ಡ್ಯೂರಿಂಗ್ ದ ಟೈಮ್ 1999 ಅಂತ ನೋಡ್ತೀರಾ. 1999 ಒಳಗಡೆ ಇನ್ ರಿಟರ್ನ್ ವರ್ಗೋಸ್ಕರ ಆರ್ಥಿಕ ಬಿಕ್ಕಟ್ಟು ಆಗ್ತದೆ. ಆರ್ಥಿಕ ಬಿಕ್ಕಟ್ಟು ಯಾವಾಗ ಆಗ್ತದಲ್ಲ ಆಗ ನಮ್ಗೆ ಎಲ್ಲರೂ ಸೇರ್ಕೊಂಡು ರಾಷ್ಟ್ರಗಳು ಫಿನಾನ್ಷಿಯಲ್ ಆರ್ಥಿಕವಾಗಿ ಎಮರ್ಜಿಂಗ್ ತಗೋಬೇಕಂತ ಒಂದು ಒಕ್ಕೂಟವನ್ನು ಮಾಡ್ಕೊತಾರೆ. ಅಲ್ಲಿ ಮಾತುಕತೆಯನ್ನು ನಡೀಬೇಕಾದ ಟೈಮ್. ಈಗ ನೀವು ತಗೊಂಡ್ರೆ G20 ಮೆಂಬರ್ಸ್ ಅಂತ ನೋಡ್ತೀರಾ. ಅದು ಯಾವ ಟೈಮ್ ಪೀರಿಯಡ್ ಅಂದ್ರೆ 1991, ಅದು ಬಹಳ ದೂರ ಆಯಿತು. ನೀವು OPEC ಪ್ಲಸ್ ಹೇಳ್ತಿದ್ದಿಲ್ಲ, ಹೌದು. ಯಾವಾಗ ತೈಲ ಬಿಕ್ಕಟ್ಟು ಆಗಿತ್ತು ಅಂದ್ರೆ 1973 ನೋಡ್ತೀರಾ. ಹೌದು, OPEC ರಾಷ್ಟ್ರಗಳ ಅವಾಂತರದಿಂದ ತೈಲ ಬಿಕ್ಕಟ್ಟು ಆಗ್ತದೆ ಜಾಗತಿಕವಾಗಿ. ಅದನ್ನು ಆಯಿಲ್ ಕ್ರೈಸಿಸ್ ಅಂತ ನೋಡ್ತೀರಾ. ಆಯಿಲ್ ಕ್ರೈಸಿಸ್ ಆಗಿದ್ದು ಯಾವಾಗ? 1973 ಆಯ್ತಾ. ಹಾಗೇನೆ 1999 ಟೈಮ್ ಪೀರಿಯಡ್ ಒಳಗಡೆ ಜಾಗತಿಕವಾಗಿ ಆರ್ಥಿಕ ಬಿಕ್ಕಟ್ಟು ಆಗುತ್ತೆ, ಫಿನಾನ್ಷಿಯಲಿ ಡ್ರಾಬ್ಯಾಕ್ ಆಗ್ತದೆ. ಸೊ ದಟ್ ಅದಕ್ಕೋಸ್ಕರ ಎಲ್ಲ ರಾಷ್ಟ್ರಗಳು ಆರ್ಥಿಕ ಸಹಕಾರವನ್ನು ತಗೋಬೇಕು ಅಂತ ಹೇಳಿ ನಾವೆಲ್ಲ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಳ್ಳುವ ಜಾಗತಿಕವಾಗಿ ಅತಿ ದೊಡ್ಡ ಗುಂಪು ಅಂತ ತಗೊಂಡಾಗ G20 ಆಗ್ತದೆ. ಅದಕ್ಕೆ ನಮಗೆ ಆರ್ಥಿಕ ಬಿಕ್ಕಟ್ಟು ಆಗಿದ್ದು 1999 ಅವಾಗಿನ G20 ಫಾರ್ಮೇಷನ್ ಆಗ್ತದೆ. 1973 ತೈಲ ಬಿಕ್ಕಟ್ಟು ಆಗಿದೆ ಜಾಗತಿಕವಾಗಿ. ಅದು OPEC ಹೇಳ್ತೇನೆ, ಆ ಟೈಮಲ್ಲಿ ಹೇಳ್ತೇನೆ. ಇದು ಯಾರು ಬರ್ತಾ ಒಂದು ಯುರೋಪಿಯನ್ ಯೂನಿಯನ್ ಪ್ಲಸ್ ಇನ್ನೊಂದು ಯಾರು ಆಫ್ರಿಕನ್ ಯೂನಿಯನ್ ಎಲ್ಲ ಟುಗೆದರ್ ಮರ್ಜ್ ಮಾಡಿ G20 ಅಂತ ನೋಡ್ತೀರಾ ಆಯ್ತಾ. ಈಗ ನಿಮಗೆ G20 ಮೆಂಬರ್ಸ್ಗಳು ಕನ್ಫ್ಯೂಷನ್ ಆಗಲಿಕ್ಕಿಲ್ಲ. ಕ್ಲಿಯರ್? ಮತ್ತೆ ಇಲ್ಲಿ ಕನ್ಸಿಡರ್ ಆದಾಗ ಆಲ್ರೆಡಿ ಕ್ವಶನ್ ಅರೈಸ್ ಇರೋದು G20 ಮೆಂಬರ್ಸ್ ಏನಿದಾರಲ್ಲ, ಫಸ್ಟ್